ಲೈಫಲ್ಲಿ ಒಳ್ಳೆ ಕಿಕ್ ಬರೋದು ಯಾವಾಗಂದರೆ, ಯಾವಾಗ ನಮಗೆ ಯಾರಾದರೂ ಮರ್ಯಾದೆ ತೆಗ್ದಾಗ, ಯಾರಾದರೂ ಕೆಟ್ಟದಾಗಿ ನಮಗೆ ಒಂದು ಡಿಸ್ರೆಸ್ಪೆಕ್ಟ್ ಕೊಡ್ತಾರೆ, 4 ಜನ ಎದುರುಗಡೆ ಮರ್ಯಾದೆ ತೆಗ್ದುಬಿಡ್ತಾರೆ, ಇಲ್ಲಾಂದರೆ ಯಾರಾದರೂ ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ, ಇಲ್ಲ ನಮ್ಮ ಕೆಲಸನ ರಿಜೆಕ್ಟ್ ಮಾಡ್ತಾರೆ, ಇಲ್ಲ ನಿಮ್ಮ ಕಂಪ್ನಿನ ರಿಜೆಕ್ಟ್ ಮಾಡಿಬಿಟ್ಟು ಬೇರೆ ಕಂಪ್ನಿಗೆ ಕೆಲಸ ಕೊಡ್ತಾರೆ. ಈ ಥರ ಎಲ್ಲ ನಿಮಗೆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತಲ್ಲ, ಇದು ನಮ್ಮ ಲೈಫಲ್ಲಿ ಸಖತ್ ಕಿಕ್ ಕೊಡುತ್ತೆ ನಮಗೆ. ಇದು ಏನು ಮಾಡಿಬಿಡುತ್ತೆ ಅಂದರೆ, ನಮಗೆ ಒಂದು ಯಾವ ರೇಂಜಲ್ಲಿ ನಮಗೊಂದು ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಅಂದರೆ ಒಳಗೆ, ಇವ್ರಿಗೆ ನಾನು ಮಾಡಿ ತೋರಿಸ್ತೀನಿ, ಇವ್ರ ಎದುರುಗಡೆ ನಾನು ಬೆಳೆದು ತೋರಿಸ್ತೀನಿ. ಯಾಕಂದರೆ ಒಂದು ಕೆಟ್ಟ ಎನರ್ಜಿ ಸಖತ್ ಪಾಸಿಟಿವ್ ಆ್ಯಟಿಟ್ಯೂಡ್ನ ಬಿಲ್ಡ್ ಮಾಡೋ ಅಂಥ ಕೆಪಾಸಿಟಿನ ಹೊಂದಿರುತ್ತೆ. ಅವರೊಂದು ಕೆಟ್ಟದಾಗಿ ನಿಮಗೆ ಹರ್ಟ್ ಮಾಡಿದಾಗ, ನಿಮ್ಗೆ ಯಾರಾದರೂ ಒಂದು ಬ್ರೇಕಪ್ ಆದಾಗ್ಲೂ ಅಷ್ಟೇ, ಯಾರಾದರೂ ಕೆಟ್ಟದಾಗಿ ನಿಮಗೆ ಹರ್ಟ್ ಮಾಡಿದಾಗ ನೀವು ಆವಾಗ ಡಿಪ್ರೆಸ್ ಆಗಿಬಿಟ್ರೆ ನೀವು ಸೋತ್ಬಿಡ್ತೀರ. ನೀವು ಅವ್ರು ಗೆದ್ದುಬಿಡ್ತಾರೆ ನಿಮ್ಮ ಎದುರುಗಡೆ, ಅವ್ರು ಪ್ರೂವ್ ಮಾಡಿಬಿಡ್ತಾರೆ ನೀವು ಸೋಲಕ್ಕೇ ಡಿಸರ್ವ್ ಆಗಿದ್ದೀರಾ ಅಂತ. ಬಟ್ ಯಾವಾಗ ಅವ್ರು ನಿಮ್ಮನ್ನು ಹರ್ಟ್ ಮಾಡ್ತಾರೆ, ನಿಮಗೆ ಕೆಟ್ಟದಾಗಿ ನೋಡ್ತಾರೆ, ಆ ಮೂಮೆಂಟಲ್ಲಿ ನೀವು ಅದನ್ನು ಚಾಲೆಂಜ್ ಆಗಿ ತಗೋಬೇಕು. ಇವತ್ತು ನೀವು ನನಗೆ ಹರ್ಟ್ ಮಾಡಿದ್ದಾನೆ, ಇನ್ನೂ 5 ತಿಂಗಳಲ್ಲಿ 6 ತಿಂಗಳಲ್ಲಿ ಇವನ ಎದುರುಗಡೆ ನಾನು ಬೆಳೆದು ತೋರಿಸ್ತೀನಿ, ನಾನು ತುಂಬ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಬೆಳೆದು ತೋರಿಸ್ತೀನಿ. ಇವರು ರೀಗ್ರೆಟ್ ಮಾಡ್ಕೋಬೇಕು, ನಾನು ಅಂಥ ಒಂದು ಕನೆಕ್ಷನ್ಸ್ನ ನಾನು ಕಳ್ಕೊಂಬಿಟ್ಟಲ್ಲ ಅಂತ. ಸೊ ಜೀವನದಲ್ಲಿ ನಾವು ಯಾವತ್ತೂ ಮುಂದೆ ಹೋಗೋದು ನಮಗೆ ಹರ್ಟ್ ಆದಾಗ ಮಾತ್ರ. ನಮಗೆ ಯಾವಾಗ ಸೆಲ್ಫ್ ರೆಸ್ಪೆಕ್ಟಿಗೆ ಹರ್ಟ್ ಆಗುತ್ತೆ, ಯಾವಾಗ ನಮ್ಮ ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ, ಯಾವಾಗ ಜನ ನಮಗೆ ವ್ಯಾಲ್ಯೂ ಕೊಡಲ್ಲ, ಯಾವಾಗ ನಮಗೆ ರಿಜೆಕ್ಷನ್ ಸಿಗುತ್ತೆ, ಆ ಮೂಮೆಂಟೆಲ್ಲ ನಮ್ಮ ಲೈಫಿಂದು ತುಂಬ ಇಂಪಾರ್ಟೆಂಟ್ ಮೂಮೆಂಟ್. ಅದು ನಮ್ಮದೆಲ್ಲ ಒಂದು ಲೈಫಿಂದು, ಅದೆಲ್ಲ ನಮ್ಮ ಲೈಫಿಂದ ಒಂದು ಟರ್ನಿಂಗ್ ಪಾಯಿಂಟ್ ಥರ. ಆ ಮೂಮೆಂಟ್ನ ಯಾವತ್ತೂ ಡಿಪ್ರೆಷನಿಗೆ ತೊಗೊಂಡೋಗ್ಬೇಡಿ. ಆ ಮೂಮೆಂಟ್ನ ನಿಮ್ಮ ಪಾಸಿಟಿವ್ ಎನರ್ಜಿಯಾಗಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ನಾನು ಈ ಮೂಮೆಂಟಲ್ಲಿ ಇವನಿಗೆ ಬೆಳೆದು ತೋರಿಸ್ತೀನಿ, ರಿವೆಂಜ್ ಅಂತ ಅಲ್ಲ, ಬಟ್ ಆ ಮೂಮೆಂಟ್ ನಿಮಗೆ ಒಂದು ಕಿಕ್ ಥರ, ಒಂದು ಬೂಸ್ಟ್ ಥರ ನಿಮ್ಮ ಲೈಫಲ್ಲಿ. ಅದು ನಿಮಗೇನು ಮಾಡುತ್ತೆ ಅಂದರೆ ಸಖತ್ ನೆಕ್ಸ್ಟ್ ಲೆವೆಲಲ್ಲಿ ಪುಷ್ ಮಾಡುತ್ತೆ. ಯಾಕಂದರೆ ನಿಮ್ಮ ಜೀವನದಲ್ಲಿ ಎಲ್ಲದೂ ಚೆನ್ನಾಗಿ ಹೋಗ್ತಿರುವಾಗ, ಎಲ್ಲ ನಾರ್ಮಲಾಗಿ ಸ್ಟೇಬಲಾಗಿ ಹೋಗ್ತಿರುವಾಗ ಅದು ಹಿಂಗೆ ಮೇಲೆ ಹೋಗಲ್ಲ. ಅದು ಅಲ್ಲೇನಾದರೂ ಒಂದು ಪೆಟ್ಟು ಬೀಳಲೇಬೇಕು. ಸೊ ಆ ಪೆಟ್ಟು ಇದು ಅಂತ ಅಂದ್ಕೊಂಡು ನೀವು ಅದನ್ನು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು.